ನೀವು ಕೂಡ 2025ರಲ್ಲಿ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮಗೆ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಮೊಬೈಲಲ್ಲೇ ಯಾವ ಥರ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಯಾಕೆಂತಂದರೆ ತುಂಬ ಜನ ಮೊಬೈಲಲ್ಲೇ ಚಾನಲ್ನ ಮಾಡಬೇಕು ಅಂದ್ಕೊಂಡಿದ್ದೀರ. ಹಾಗಾಗಿ ನಾನು ನಿಮಗೆ ಮೊಬೈಲಲ್ಲೇ ತೋರಿಸ್ತಾ ಇದ್ದೀನಿ. ಸೊ ತುಂಬ ಈಸಿ ಇರುತ್ತೆ ಸ್ಟೆಪ್ಸು, ಬಟ್ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಈ ಒಂದು ವಿಡಿಯೋ ಕೊನೆ ತನಕ ನೀವು ನೋಡಿದ್ರೆ ನೀಟಾಗಿ ಒಂದು ಚಾನಲ್ನ ಕ್ರಿಯೇಟ್ ಮಾಡೋದನ್ನು ತೋರಿಸ್ಬಿಡ್ತೀನಿ, ಆಯಿತಾ? ಸೊ ನಾನು ಕೂಡ ಇವಾಗ ಒಂದು ಹೊಸ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಅದೇನು ಚಾನಲ್ ಅಂತ ಓಪನ್ ಮಾಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಕೂಡ ನಿಮ್ಮ ಚಾನಲ್ನ ಓಪನ್ ಮಾಡಬೇಕು ಅಂತಂದರೆ ನೀವು ಕೂಡ ಈ ವಿಡಿಯೋ ನೋಡ್ಕೊಂಡು ಓಪನ್ ಮಾಡ್ಕೊಳ್ಳಿ, ಓಕೆ? ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ಗಳು ಹಾಕ್ತಾ ಇರ್ತೀನಿ ನಮ್ಮ ಒಂದು ಚಾನಲಲ್ಲಿ, ಮಿಸ್ ಮಾಡ್ಕೋಬೇಡಿ. ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ಈ ಒಂದು ಚಾನಲ್ ತುಂಬ ಹೆಲ್ಪ್ ಆಗುತ್ತೆ, ಓಕೆ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮಗೇನು ಯೂಟ್ಯೂಬರ್ ಏನು ದುಡ್ಡು ಕೇಳಲ್ಲ, ಏನೂ ಇಲ್ಲ, ಫುಲ್ಲು ಫ್ರೀ ಇರುತ್ತೆ. ಮತ್ತು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇರಬೇಕಾಗುತ್ತೆ, ಆಯಿತಾ? ಫಸ್ಟೇ ಒಂದು ಜಿಮೇಲ್ ಅಕೌಂಟ್ ಇದೆ ಅಂತಂದರೆ ಸೊ ನೀವು ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸುಲಭ. ಅದಕ್ಕೆ ನೀವು ಆ ಜಿಮೇಲ್ ಅಕೌಂಟ್ಗೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಜಿಮೇಲ್ ಅಕೌಂಟ್ ನಿಮ್ಮ ಹತ್ರ ಇಲ್ಲ ಅಂತಂದರೆ, ಹೊಸ್ದಾಗಿ ನಾನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಸೊ ಹೊಸ್ದಾಗೂ ಕೂಡ ಕ್ರಿಯೇಟ್ ಮಾಡ್ಬೋದು. ನನ್ನ ಹತ್ರ ಜಿಮೇಲ್ ಅಕೌಂಟ್ ಇದೆ, ಬಟ್ ತುಂಬ ಜನ ಹೊಸ್ದಾಗಿ ಶುರು ಮಾಡೋರು ಇರ್ತೀರ, ಜಿಮೇಲ್ ಅಕೌಂಟು ಕೂಡ ಇಟ್ಕೊಂಡಿರಲ್ಲ. ಅಂಥವ್ರಿಗೆ ತೋರಿಸ್ಬಿಡೋಣ ಅಂತಲೇ ನಾನು ಜಿಮೇಲ್ ಅಕೌಂಟ್ ಕ್ರಿಯೇಟಿಂದನೇ ತೋರಿಸ್ತಾ ಇದ್ದೀನಿ, ಆಯಿತಾ? ಸೊ ನೋಡಿ, ಓಕೆ. ಸೊ ಇವಾಗ ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಜಿಮೇಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನನ್ನ ಫೋನಲ್ಲಿ ಜಿಮೇಲ್ ಆ್ಯಪ್ ಇದೆ, ಎಲ್ಲರ ಫೋನಲ್ಲೂ ಕೂಡ ಇದು ಇದ್ದೇ ಇರುತ್ತೆ, ಕಂಪಲ್ಸರಿ ಇದ್ದೇ ಇರುತ್ತೆ, ಆಯಿತಾ? ಸೊ ಜಿಮೇಲ್ ಆ್ಯಪನ್ನು ಓಪನ್ ಮಾಡಿಕೊಡಿ. ಈಗ ಆಲ್ರೆಡಿ ಯಾವುದೋ ಜಿಮೇಲ್ ಅಕೌಂಟ್ ಲಾಗಿನ್ ಮಾಡಿ ಯೂಸ್ ಮಾಡ್ತಾ ಇರ್ತೀರ ನೀವು, ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಆ ಒಂದು ಪ್ರೊಫೈಲ್ ಫೋಟೋ ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಆ್ಯಡ್ ಅನದರ್ ಅಕೌಂಟ್ ಅಂತ, ಆಯಿತಾ? ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ, ಸೆಟಪ್ ಇಮೇಲ್ ಅಂತ. ನೋಡಿ, ನೀವು ಇಲ್ಲೇನಾದರೂ ಜಿಮೇಲ್ ಅಕೌಂಟ್ ಯಾವುದು ಲಾಗಿನ್ ಆಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಹಿಂಗೆ ಬಂದುಬಿಡುತ್ತೆ ನಿಮಗೆ, ಆಯಿತಾ? ಸೊ ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ ನಿಮ್ಮ ಫೋನಲ್ಲಿ, ಹಾಗಾಗಿ ಇದನ್ನು ಮಾಡಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಗೂಗಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೊ ನಿಮ್ಗೇನಾಗುತ್ತೆ, ನಿಮ್ಮದು ವೆರಿಫಿಕೇಷನ್ ಕೇಳುತ್ತೆ, ನೀವೇನಾದ್ರು ಪ್ಯಾಟ್ರನ್ ಕೊಟ್ಕೊಂಡಿದ್ರೆ ಅದನ್ನು ಕೊಡಿ ಅಂತ. ಸೊ ನಂದು ಸ್ಕ್ರೀನ್ ಬ್ಲ್ಯಾಕಲ್ಲಿ ಬರ್ತಾ ಇದೆ, ನಾನು ಪ್ಯಾಟ್ರನ್ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ. ಸೊ ಈಗ ನಾನು ಪ್ಯಾಟ್ರನ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಸೊ ಚೆಕಿಂಗ್ ಇನ್ಫೋ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸೈನ್ ಇನ್ ಅಂತ ಬರುತ್ತೆ. ನೋಡಿ, ಇವಾಗ ನಾವು ಸೈನ್ ಇನ್ ಮಾಡಬಾರ್ದು, ನಾವು ಒಂದು ಜಿಮೇಲ್ ಅಕೌಂಟ್ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು. ಆ ಜಿಮೇಲ್ ಅಕೌಂಟಲ್ಲೇ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುವಂಥದ್ದು, ಆಯಿತಾ? ಸೊ ಆ ಜಿಮೇಲ್ ಅಕೌಂಟಲ್ಲಿ ಓಪನ್ ಆದ ಯೂಟ್ಯೂಬ್ ಚಾನಲ್ನ ನಾವು ಲಾಗಿನ್ ಮಾಡಬೇಕು ಅಂತಂದರೆ ಆ ಜಿಮೇಲ್ ID ಪಾಸ್ವರ್ಡ್ನೇ ಹಾಕಬೇಕು. ಸೊ ಈಗ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನೋಡಿ, ಅದಕ್ಕೋಸ್ಕರ ನೀವು ಇಲ್ಲೇನು ಮಾಡಬೇಕು, ಇಲ್ಲಿ ಕೆಳಗಡೆ ಫರ್ಗಟ್ ಇಮೇಲ್ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಫಾರ್ ಮೈ ಪರ್ಸ್ನಲ್ ಯೂಸ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ನೇಮನ್ನು ಕೇಳುತ್ತೆ. ಸೊ ನೀವು ನಿಮ್ಮ ಒಂದು ನೇಮನ್ನು ಇಲ್ಲಿ ಟೈಪ್ ಮಾಡಬೇಕು. ಸೊ ನಿಮ್ಮ ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ಸರ್ನೇಮ್ ಕೇಳ್ತಾ ಇದೆ. ಸೊ ಸರ್ನೇಮು ಆಪ್ಷನಲ್ಲು ಕೊಟ್ಟರು ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. ನಾನೇನು ಕೊಡ್ತಾ ಇಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ, ಆಯಿತಾ? ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ನೀವು ಹುಟ್ಟಿದಂಥ ದಿನಾಂಕನ ಹಾಕಿ. ಅದಾದಮೇಲೆ ನಿಮ್ಮ ಮಂತ್, ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದು ಅದನ್ನು ಹಾಕಿ. ಸೊ ಅದಾದಮೇಲೆ ಇಯರ್ ಅಂತಿದೆ ನೋಡಿ, ಇಲ್ಲಿ ಯಾವ ವರ್ಷದಲ್ಲಿ ಹುಟ್ಟಿದ್ದು ನೀವು ಅಂತ ಹಾಕಿ. ಸೊ ನಾನು ನನ್ನ ಇಯರ್ನ ಹಾಕಿದ್ದೀನಿ. ಅದಾದಮೇಲೆ ಜೆಂಡರ್ ಕೇಳುತ್ತೆ, ಇಲ್ಲಿ ನೀವು ಮೇಲ ಫೀಮೇಲ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಾನು ನನ್ನ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಇಮೇಲ್ ID ಕೇಳುತ್ತೆ. ನೀವು ಯಾವ ಇಮೇಲ್ ಐಡಿಲಿ ನೀವು ಇಮೇಲ್ ID ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಅಂತ. ಸೊ ಇಲ್ಲಿ ನಿಮ್ಗೆ ಇಷ್ಟವಾಗಿರುವಂಥದ್ದು ಇಮೇಲ್ ಐಡಿನ ನೀವು ಇಲ್ಲಿ ಹಾಕ್ಕೊಳ್ಳಿ, ಆಯಿತಾ? ಸೊ ಈಗ ನನಗೆ ಬೇಕಾಗಿರೋದನ್ನು ನಾನು ಹಾಕ್ಕೊಡ್ತೀನಿ. ಸೊ ಈಗ ಎಕ್ಸಾಂಪಲ್ ಇವಾಗ ಏನೋ ಒಂದು ಹಾಕಿ, ಇದು ನಿಮ್ಮ ಒಂದು ಇಮೇಲ್ ID ಆಗಿರುತ್ತೆ. ಈಗ ನಾನು ಈ ಥರ ಹಾಕಿದ್ದೀನಿ, ಸುಮ್ಮನೆ ಒಂದು ತೋರಿಸಿದ್ದೀನಿ. ಸೊ ನಿಮಗೇನು ಇಮೇಲ್ ID ಬೇಕು ಅದನ್ನು ಹಾಕ್ಕೊಡಿ. ಸೊ ಇವಾಗ ನನಗೆ ಇಷ್ಟ ಆಗಿರುವಂಥ ಇಮೇಲ್ ಐಡಿನ ನಾನಿಲ್ಲಿ ಹಾಕ್ಕೊಳ್ತೀನಿ, ಓಕೆ? ಸೊ ಈಗ ನನಗೆ ಇಷ್ಟವಾಗಿರುವಂಥದ್ದನ್ನು ನಾನಿಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಇಮೇಲ್ ಐಡಿನ. ಅದಾದಮೇಲೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನೋಡಿ, ಇದೇ ಇಮೇಲ್ ಐಡಿನ ನೀವು ನೆನ್ಪಿಟ್ಕೊಂಡಿರಬೇಕು, ಒಂದು ಕಡೆ ಬರೆದಿಟ್ಕೊಬಿಡಿ, ಒಂದಲ್ಲ ಒಂದಿನ ಬೇಕಾಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಲಾಗಿನ್ ಮಾಡೋದಕ್ಕೆ ಈ ಇಮೇಲ್ ಐಡಿನ ಇಂಪಾರ್ಟೆಂಟ್. ಏನೋ ಒಂದು ಹಾಕಿರ್ತೀರ, ಲಾಸ್ಟಲ್ಲಿ @gmail.com ಅಂತಿರುತ್ತೆ, ಅದೇ ನಿಮ್ಮ ಇಮೇಲ್ ID ಆಗಿರುತ್ತೆ. ನಂದು ಇವಾಗ ಸಕ್ಸಸ್ ಆಯಿತು, ತಗೊಂಡಿದೆ. ಕೆಲವೊಂದೊಂದು ಸಲ ನೀವು ಹಾಕೋ ಇಮೇಲ್ ID ತಗೊಳ್ಳಲ್ಲ, ಯಾಕೆಂತಂದರೆ
ಯಾಕಂದರೆ ಆಲ್ರೆಡಿ ಒಬ್ಬರು ತಗೊಬಿಟ್ಟಿರ್ತಾರೆ, ಯೂಸ್ ಮಾಡಿಬಿಟ್ಟಿರ್ತಾರೆ. ಯೂಸ್ ಮಾಡಿರುವಂಥ ತಗೊಳ್ಳಲ್ಲ, ನೀವು ಅವಾಗ ಬೇರೆದು ಯಾವುದಾದ್ರೂ ಹಾಕ್ಕೊಂಡು ನೀವು ಕ್ಲೈಮ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ನಿಮ್ಗೆ ಇಷ್ಟವಾಗಿರುವಂಥ ಪಾಸ್ವರ್ಡ್ನ ಇಟ್ಕೊಳ್ಳಿ. ಈ ಪಾಸ್ವರ್ಡ್ನ ನೀವು ಮರಿಬಾರ್ದು. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಾಗಿನ್ ಮಾಡೋದಕ್ಕೆ ಈ ಪಾಸ್ವರ್ಡು ನೆನ್ಪಿಟ್ಕೊಂಡಿರಬೇಕು. ಅದಕ್ಕೋಸ್ಕರ ಓಕೆ, ನಾನಿವಾಗ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತೀನಿ. ನಾನು ಇವಾಗ ಪಾಸ್ವರ್ಡ್ ಎಲ್ಲ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಆ್ಯಡ್ ಫೋನ್ ನಂಬರ್ ಅಂತ ಬರುತ್ತೆ. ಸೊ ಅದಾದಮೇಲೆ ಜಸ್ಟು ನಾನಿಲ್ಲಿ ಎಸ್ ಐ ಆಮ್ ಇನ್ ಅಂತ ಕೊಡ್ತೀನಿ. ಅದಾದಮೇಲೆ ನಿಮ್ಮ ಒಂದು ಇಮೇಲ್ ಐ ಡಿ ಎಲ್ಲವೂ ಕೂಡ ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ, ಆಯಿತಾ. ಅದಾದಮೇಲೆ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಬರುತ್ತೆ, ಇದಕ್ಕೆ ಅಗ್ರಿ ಅಂತ ಕೊಡಿ. ಓಕೆ, ಸೊ ಇದನ್ನು ನೀವು ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದರೆ ಲೋಡ್ ಆಗಿ ನಿಮ್ಮ ಒಂದು ಜಿಮೇಲ್ ಅಕೌಂಟು ನಿಮ್ಮ ಒಂದು ಜಿಮೇಲ್ ಆ್ಯಪಲ್ಲಿ ಲಾಗಿನ್ ಆಗುತ್ತೆ. ನೋಡಿ, ಇವಾಗ ನಾನು ಲಾಗಿನ್ ಮಾಡಿದ್ದೀನಿ. ನೋಡಿ ಗೈಸ್, ಇದೇ ನನ್ನ ಒಂದು ಹೊಸ ಜಿಮೇಲ್ ಅಕೌಂಟು. ಮೇಲ್ಗಡೆ ಎಲ್ಲಂತ ತೋರಿಸ್ತದೆ ನೋಡಿ, ಇದು ನನ್ನ ಒಂದು ಹೊಸ ಜಿಮೇಲ್ ಅಕೌಂಟ್, ಆಯಿತಾ. ಈಗ ನಾನು ಕನ್ಫ್ಯೂಸ್ ಆಗಬಾರ್ದು ಅಂತಂದ್ಬಿಟ್ಟು ಏನು ಮಾಡ್ತೀನಿ, ಈ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ನಾನು ಒಂದು ಪ್ರೊಫೈಲ್ ಫೋಟೋ ಆ್ಯಡ್ ಮಾಡ್ಕೊಳ್ತೀನಿ, ಆಯಿತಾ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋದಕ್ಕೆ. ನೋಡಿ, ಈಗ ನನ್ನ ಒಂದು ಪ್ರೊಫೈಲ್ ಫೋಟೋ ಬಂದಿದೆ, ಹೊಸದಾಗಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಪ್ರೊಫೈಲ್ ಫೋಟೋ ಇಟ್ಕೊಳ್ಳೇಬೇಕು ಅಂತೇನಿಲ್ಲ, ಸದ್ಯಕ್ಕೆ ನಾನು ನಿಮಗೆ ತೋರಿಸೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ, ಆಯಿತಾ. ಸೊ ಈಗ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ಈ ಒಂದು ಜಿಮೇಲ್ ಅಕೌಂಟ್ಗೆ ನಾವು ಯೂಟ್ಯೂಬ್ ಚಾನಲ್ನ ಲಿಂಕ್ ಮಾಡಬೇಕು. ಲಿಂಕ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿಬಿಡುತ್ತೆ, ಅಷ್ಟೇ, ತುಂಬ ಸಿಂಪಲ್. ಸೊ ಅದಕ್ಕೆ ನೀವೇನೂ ಇಲ್ಲ, ಜಸ್ಟು ನಿಮ್ಮ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿ. ನಾನಿವಾಗ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ತೀನಿ. ನೋಡಿ, ಈಗ ನಾನು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ ಪ್ರೊಫೈಲ್ ಫೋಟೋ ಇರುತ್ತೆ. ಅಲ್ಲಿ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಪಕ್ಕ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಯಾವುದೋ ಯೂಸ್ ಮಾಡ್ತಾ ಇರ್ತೀರಾ ಜಿಮೇಲ್ ಅಕೌಂಟು, ಅದರಿಂದ ವೀಡಿಯೋಸ್ಗಳು ನೋಡ್ತಾ ಇರ್ತೀರಾ. ಸೊ ಇಲ್ಲಿ ನೀವೇನು ಮಾಡಬೇಕು, ಸ್ವಿಚ್ ಅಕೌಂಟ್ ಅಂತಿದೆ ನೋಡಿ, ಈ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಈಗ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿದ್ರಲ್ಲ ಜಿಮೇಲ್ ಅಕೌಂಟು, ಅದು ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ. ಇವಾಗ ನಂದು ಕೆಳಗಡೆ ತೋರಿಸ್ತಾ ಇದೆ, ನಾನು ಅದಕ್ಕೆ ಫೋಟೋ ಇಟ್ಟಿದ್ದು ಅಲ್ಲಿ ಜಿಮೇಲ್ ಅಕೌಂಟಲ್ಲಿ, ಅದು ನನಗಿಲ್ಲಿ ತೋರಿಸ್ತಾ ಇದೆ. ಆ ಒಂದು ಫೋಟೋ ತೋರಿಸ್ತಾ ಇದೆ, ಲಿಕೇಶನ್ ತಂದ್ಬಿಟ್ಟು ತೋರಿಸ್ತಾ ಇದೆ. ನಾನಿವಾಗ ಏನು ಮಾಡ್ತೀನಿ, ಈ ಲಿಕೇಶನ್ ಅಂತ ಒಂದು ಇದ್ರ ಮೇಲೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಈ ಥರ ಬರುತ್ತೆ, ಆಯಿತಾ. ಈಗ ನಾನು ಏನು ಮಾಡ್ತೀನಿ, ಕೆಳಗಡೆ ಅಂತ ಮತ್ತೆ ತೋರಿಸ್ತಾ ಇದೆ. ಸೊ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ನನ್ನ ಒಂದು ಪ್ರೊಫೈಲ್ ಫೋಟೋ ಎಲ್ಲ ತೋರಿಸ್ತಾ ಇದೆ. ಇವಾಗ ನಾನಿಲ್ಲಿ ಒಂದು ಕ್ರಿಯೇಟ್ ಚಾನಲ್ ಅಂತ ತೋರಿಸ್ತಾ ಇದೆ ಕೆಳಗಡೆ, ನನ್ನ ಹೆಸರು ಕೆಳಗಡೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಆಯಿತಾ. ಯಾವುದ್ರ ಮುಖಾಂತರ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ನಾವು ಸ್ಟಾರ್ಟಿಂಗಲ್ಲಿ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಲ್ಲ, ಆ ಜಿಮೇಲ್ ಅಕೌಂಟಿಂದ ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಂಗಂತಂದ್ರೇನು, ನೀವು ಆ ಜಿಮೇಲ್ ಅಕೌಂಟ್ನ ಲಾಗಿನ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದ್ಬಿಡುತ್ತೆ, ಆಯಿತಾ. ನೆನಪಿರಲಿ, ನೀವು ಆ ಜಿಮೇಲ್ ಐ ಡಿ ಪಾಸ್ವರ್ಡ್ ಮರಿಬಾರ್ದು. ಅದೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಿಮೇಲ್ ಐ ಡಿ ಪಾಸ್ವರ್ಡ್ ಆಗಿರುತ್ತೆ, ಆಯಿತಾ. ಕನ್ಫ್ಯೂಸ್ ಆಗಬೇಡಿ. ನೋಡಿ, ಈಗ ನಾನು ಪ್ರೊಫೈಲ್ ಫೋಟೋ, ಈಗ ನಾನು ಯೂಟ್ಯೂಬ್ಗೆ ಪ್ರೊಫೈಲ್ ಫೋಟೋನ ಇಡ್ಬೋದು. ನಾನೀಗ ಆಲ್ರೆಡಿ ಜಿಮೇಲ್ ಅಕೌಂಟಲ್ಲಿ ಇಟ್ಬಿಟ್ಟಿವ್ನಿ, ಅದಕ್ಕೋಸ್ಕರ ನನಗೆ ಇಲ್ಲಿ ತೋರಿಸ್ತದೆ. ಸೊ ಇವಾಗ ನಾನು ನಿಮಗೂ ಇಲ್ಲಿ ಚಾನಲಲ್ಲೇ ಇಡೋದನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ಜಸ್ಟ್ ಇಲ್ಲಿ ಪಿಕ್ಚರ್ ಅಂತ ಬರುತ್ತೆ, ಇಲ್ಲಿ ಗ್ಯಾಲರಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಇರುವಂಥ ಫೋಟೋಸ್ ಎಲ್ಲ ಓಪನ್ ಆಗುತ್ತೆ. ಸೊ ನೀವು ಯಾವ ಫೋಟೋನ ಪ್ರೊಫೈಲ್ ಫೋಟೋ ಆಗಿ ಯೂಟ್ಯೂಬ್ ಚಾನಲ್ಗೆ ಇಡಬೇಕು ಅಂತ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತ ಕೊಡ್ತೀನಿ. ಈಗ ಈ ಒಂದು ಫೋಟೋ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ರೊಫೈಲ್ ಫೋಟೋ ಆಗಿ ಅಪ್ಡೇಟ್ ಆಯಿತು, ಆಯಿತಾ. ಅದಾದಮೇಲೆ ಕೆಳಗಡೆ ಬರುತ್ತೆ ನೇಮ್ ಅಂತ. ಈ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ನೇಮ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ಚಾನಲ್ ನೇಮ್ ಏನಂತ ಇಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು, ಆಯಿತಾ. ಸೊ ಈಗ ನಾನು ಈ ಒಂದು ಚಾನಲ್ ನೇಮ್, ಹೊಸದಾಗಿ ಚಾನಲ್ ಏನು ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಚಾನಲ್ ನೇಮ್ ಏನು ಇಡ್ತಾ ಇದ್ದೀನಿ ಅಂತಂದರೆ ಲಿಕೇಶ್ ರೆಕಾರ್ಡ್ಸ್ ಅಂತ ಇಡ್ತಾ ಇದ್ದೀನಿ, ಆಯಿತಾ. ಲಿಕೇಶ್ ರೆಕಾರ್ಡ್ಸ್ ಅಂತ ಇಡ್ತಾ ಇದ್ದೀನಿ ಗೈಸ್. ನಾನು ಹೊಸದಾಗಿ ಲಿಕೇಶ್ ರೆಕಾರ್ಡ್ಸ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇವಾಗ, ಆಯಿತಾ. ಈಗ ನಾನು ಲಿಕೇಶ್ ರೆಕಾರ್ಡ್ಸ್ ಅಂತ ಇಟ್ಟೆ. ಸೊ ಇದನ್ನು ಇಟ್ಬಿಟ್ಟು ನೀವು ಇಲ್ಲಿ ಜಸ್ಟ್ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಈಗ ಇದು ನಿಮ್ಮ ಚಾನಲ್ ಹೆಸರು ಕ್ರಿಯೇಟ್ ಆಯಿತು, ಚಾನಲ್ ಹೆಸರು ಕ್ರಿಯೇಟ್ ಆಯಿತು ಅಲ್ವಾ. ಈಗ ನನ್ನ ಚಾನಲ್ ಈಗ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶಸ್ ಅಂತ. ಸೊ ಆ ಥರ ಚಾನಲ್ ಹೆಸರು ಇವಾಗ ನಿಮ್ಮದು ಕ್ರಿಯೇಟ್ ಆಯಿತು. ಅದಾದಮೇಲೆ ಕೆಳಗಡೆ ಹ್ಯಾಂಡಲ್ ಅಂತಿದೆ, ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ನಿಮ್ಮ ಚಾನಲ್ ಹ್ಯಾಂಡಲ್ನ ಟೈಪ್ ಮಾಡ್ಕೊಳ್ಳಿ. ನಿಮಗೆ ಇದು ಒಂಥರ ನಿಮ್ಮ ಚಾನಲ್ನ @ ಹಾಕ್ಬಿಟ್ಟು ಯಾರಾದರೂ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ಬಂದುಬಿಡುತ್ತೆ. ಈಗ ಆಟೋಮೆಟಿಕಲಿ ಅದೇ ತಗೊಂಡಿದೆ, ಲಿಕೇಶ್ ರೆಕಾರ್ಡ್ಸ್ ಅಂತ ನನ್ನ ಚಾನಲ್ ಹೆಸರೇನಿದೆ ಅದನ್ನೇ ತಗೊಂಡಿದ್ದೆ. ನನಗೆ ಇದೇ ಇರಲಿ, ಆಯಿತಾ. ನಿಮಗೇನಾದ್ರು ಬೇರೆ ಬೇಕು ಅಂತಂದರೆ ಬೇರೆ ಹಾಕಬೋದು. ಸೊ ಲಿಕೇಶ್ ರೆಕಾರ್ಡ್ಸ್ ಅಂತ ಹಾಕ್ತು ಅಂತಂದರೆ ಯೂಟ್ಯೂಬಲ್ಲಿ ಯಾರು ಬೇಕಾದ್ರೂ ಕೂಡ ನನ್ನ ಚಾನಲ್ ಓಪನ್ ಮಾಡ್ಬೋದು. ಅಂದರೆ ನನ್ನ ಚಾನಲ್ ಬರುತ್ತೆ ಅವ್ರಿಗೆ, ಡೈರೆಕ್ಟ್ ಓಪನ್ ಆಗುತ್ತೆ. ಸೊ ಇದನ್ನು ಇಟ್ಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿ. ನನಗೆ ಓಕೆ ಇದೆ. ಅದಾದಮೇಲೆ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ. ಸೊ ಈಗ ನಾನು ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗೇನಾಗುತ್ತೆ, ಒಂದು ಯೂಟ್ಯೂಬ್ ಚಾನಲ್ ನಮ್ಮದು ಕ್ರಿಯೇಟ್ ಆಗುತ್ತೆ, ಆಯಿತಾ.
ಇಲ್ಲಿಗೆ ಕ್ರಿಯೇಟ್ ಆಗಲ್ಲ, ಇನ್ನೂ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಮಾಡಬೇಕಾಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈಗ ಚಾನಲ್ ಕ್ರಿಯೇಟೆಡ್ ಅಂತ ಬಂತು ನಮಗಿಲ್ಲಿ. ಈಗ ನಾನು ಮತ್ತೆ ಇಲ್ಲಿ ಕೆಳಗಡೆ ಯು ಅಂತಿದೆ ನೋಡಿ, ಎಲ್ ಅಂತ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ನಮಗಿಲ್ಲಿ ಏನು ತೋರಿಸ್ತದೆ, ಲಿಕೇಶ್ ರೆಕಾರ್ಡ್ಸಲ್ಲಿ ವ್ಯೂ ಚಾನಲ್ ಅಂತ ತೋರಿಸ್ತಾ ಇದೆ. ಈಗ ನಾನು ವ್ಯೂ ಚಾನಲ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನೋಡಿ, ಈಗ ನಮ್ಮ ಒಂದು ಚಾನಲ್ ಬಂದಿದೆ. ಪ್ರೊಫೈಲ್ ಫೋಟೋ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಈಗ ನಮ್ಮ ಚಾನಲ್ ಹೆಸರು ತೋರಿಸ್ತಾ ಇದೆ ಲಿಕೇಶ್ ರೆಕಾರ್ಡ್ಸ್ ಅಂತ. ಇದು ನನ್ನ ಒಂದು ಹೊಸ ಚಾನಲ್ ಗೈಸ್, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವಾಗಲೇ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಚಾನಲ್ ಲಿಂಕ್ ಹಾಕಿರ್ತೀನಿ. ಇದರಲ್ಲಿ ಇನ್ನು ಮುಂದೆ ಕೇವಲ ಕವರ್ ಸಾಂಗ್ಸ್ ಮಾತ್ರ ಹಾಕ್ತೀನಿ. ನಾನು ಆಡುವಂಥ ಕವರ್ ಸಾಂಗ್ಸ್ ಈ ಒಂದು ಚಾನಲಲ್ಲಿ ಬರುತ್ತೆ. ಸೊ ನೀವು ನನ್ನ ಕವರ್ ಸಾಂಗ್ಸ್ ಕೇಳಬೇಕು ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನಗೆ ಹೆಂಗೆ ಲಕ್ಕಿ ಲಿಕೇಶಸ್ ಚಾನಲ್ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ಇದರಲ್ಲಿ ಫುಲ್ಲು ಕಂಪ್ಲೀಟ್ಲಿ ಸಾಂಗ್ಸ್ಗಳನ್ನೇ ಹಾಕ್ತೀನಿ, ನಾನು ಆಡ್ತಾ ಇರೋ ಸಾಂಗ್ಸ್ಗಳನ್ನ. ಓಕೆ, ಸೊ ನೋಡಿ ಈಗ ಚಾನಲ್ ಹೆಸರು ಬಂದಿದೆ ಲಿಕೇಶ್ ರೆಕಾರ್ಡ್ಸು, ಹ್ಯಾಂಡಲ್ಲು ಕೂಡ ತೋರಿಸ್ತಾ ಇದೆ. ಇಲ್ಲಿ ನಾನು ಮೋರ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಒಂದು ಸೆಕೆಂಡ್, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ನನ್ನ ಚಾನಲ್ URL ತೋರಿಸ್ತಾ ಇದೆ. ಇದು ನಮ್ಮ ಒಂದು ಚಾನಲ್ ಲಿಂಕ್ ಆಗಿರುತ್ತೆ. ನಿಮ್ಗೆ ಯಾರಾದರೂ ಲಿಂಕನ್ನ ಕೇಳ್ತು ಅಂತಂದರೆ ಇದನ್ನು ನೀವು ಶೇರ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಇಲ್ಲಿ ಜಾಯ್ನಡ್ ಬಂದು ಡೇಟ್ ತೋರಿಸ್ತದೆ 29 ಆಗಸ್ಟ್ 2025 ಕ್ರಿಯೇಟ್ ಮಾಡ್ತಾ ಇರೋದು, ಅದು ಡೇಟ್ ತೋರಿಸಿದೆ. ಸೊ ಓಕೆ, ಈಗ ಇದಿಷ್ಟು ಕ್ರಿಯೇಟ್ ಆಗಿದೆ. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು. ಅದನ್ನು ಇವಾಗ ನಾನು ನಿಮಗೆ ಮಾಡೋದನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ನಮ್ಮ ಒಂದು ಚಾನಲಲ್ಲಿ ಯಾವುದೇ ಥರ ವೀಡಿಯೋ ಇಲ್ಲ ನೋಡಿ, ಪ್ರೊಫೈಲ್ ಫೋಟೋನು ಕೂಡ ಬಂದಿದೆ. ಸೊ ಈಗ ನಾವು ಇದನ್ನು ಸೆಟಪ್ ಮಾಡೋಣ, ಆಯಿತಾ, ಫುಲ್ಲು ನೀಟಾಗಿ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಸೊ ನೀವು ನಿಮ್ಮ ಫೋನಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೋಬೇಕು, ಆಯಿತಾ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಾನಿವಾಗ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು ಅಂತಂದರೆ studio.youtube.com. ಇವಾಗ ನಾನು ಸರ್ಚ್ ಮಾಡಿದ್ದೀನಿ ನೋಡಿ, ಜಸ್ಟ್ ಇದನ್ನು ನೀವು ಸರ್ಚ್ ಮಾಡಿ. ಇದನ್ನು ಸರ್ಚ್ ಮಾಡಿದಾಗ ಏನಾಗುತ್ತೆ, ಈ ಥರ ನಿಮಗೆ ಬರುತ್ತೆ. ಈ ಥರ ಬಂದಾಗ ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಗೆಟ್ ದ ಆ್ಯಪು, ಇನ್ನೊಂದು ಕಂಟಿನ್ಯೂ ಟು ಸ್ಟುಡಿಯೋ ಅಂತ. ನೀವಿಲ್ಲಿ ಏನು ಮಾಡಬೇಕು, ಕಂಟಿನ್ಯೂ ಟು ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಈಗ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಬೇಕು ಅಂತಂದರೆ ಮತ್ತೆ ಇನ್ನೊಂದು ನೀವು ಕೆಲಸ ಮಾಡಬೇಕಿಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ. ಆಗ ನಿಮ್ಗೇನಾಗುತ್ತೆ, ಈ ಥರ ಸಿಸ್ಟಮಲ್ಲಿ ಓಪನ್ ಆದಂಗೆ ಓಪನ್ ಆಗುತ್ತೆ, ಆಯಿತಾ. ಈಗ ನಮ್ಮದು ಚಾನಲ್ ಎಲ್ಲ ಬಂದಿದೆ, ನೀವಿಲ್ಲಿ ನೋಡ್ಬೋದು. ಬಟ್ ಇದು ಯಾವುದೋ ಬೇರೆ ಚಾನಲ್ ತೋರಿಸ್ತಾ ಇದೆ ನಂದು, ಆಯಿತಾ. ಸೊ ನಾನಿವಾಗ ಏನು ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸ್ವಿಚ್ ಅಕೌಂಟ್ನ ಕೊಟ್ಟು, ಸೊ ಈಗ ನಾವು ಹೊಸ್ದಾಗಿ ಈಗ ಚಾನಲ್ ಕ್ರಿಯೇಟ್ ಮಾಡಿದ್ವಲ್ಲ ಆ ಚಾನಲ್ನ ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಆ ಚಾನಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಈಗ ನಮ್ಮದು ಹೊಸ ಚಾನಲ್ ಬಂತು ಇವಾಗ, ಆಯಿತಾ. ಸೊ ಈ ಥರ ನಿಮ್ಮದು ಹೊಸ ಚಾನಲ್ನ ಇದು ಮಾಡ್ಕೊಳ್ಳಿ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ. ಸೊ ಜಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಈಗ ನಮ್ಮ ಚಾನಲ್ಲು ತೋರಿಸ್ತಾ ಇದೆ, ನೀವು ನೋಡ್ಬೋದು. ಪ್ರೊಫೈಲ್ ಫೋಟೋ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರೊಫೈಲ್ ಫೋಟೋ ನಾನು ಹಾಕಿದ್ದು ಮೈಕ್ ಹತ್ರ ಇರೋದು ಫೋಟೋ ತೋರಿಸ್ತಿದೆ, ಅಂದರೆ ಇದು ನಮ್ಮ ಒಂದು ಹೊಸ ಚಾನಲ್ ಅಲ್ವಾ. ಸೊ ಈಗ ನಾವು ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು. ಈಗ ಅಟ್ ಪ್ರೆಸೆಂಟ್ ನೀವು ನೋಡ್ಬೋದು ಚಾನಲ್ ಸಬ್ಸ್ಕ್ರೈಬರ್ಸ್ 0 ಇದ್ದಾರೆ. ಸೊ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಂಗೆ ನಿಮ್ಗೆ ಇಲ್ಲಿ ಕೌಂಟ್ ತೋರಿಸುತ್ತೆ. ನಮ್ಮ ಒಂದು ಚಾನಲಲ್ಲಿ ಸದ್ಯಕ್ಕೆ ಯಾವುದೇ ಥರ ವೀಡಿಯೋನೂ ಕೂಡ ಇಲ್ಲ. ಸೊ ಈಗ ನೀವು ಫಸ್ಟು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಒಂದಷ್ಟು ಕೆಲಸ ಮಾಡಬೇಕು. ಅದನ್ನು ನೀವೇನು ಮಾಡಬೇಕು ಅಂತಂದರೆ ನೋಡಿ, ಇದನ್ನು ಝೂಮ್ ಮಾಡಿ ಲೆಫ್ಟ್ಗೆ ಕೆಳಗಡೆಗೆ ಬಂದರೆ ಇಲ್ಲೊಂದು ಸೆಟ್ಟಿಂಗ್ಸ್ ಒಂದು ಸಿಂಬಲ್ ತೋರಿಸುತ್ತೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇದನ್ನು ಕ್ಲಿಕ್ ಮಾಡಿ ಹಂಗೆ ಝೂಮನ್ನು ಹಿಂದೆ ಕೆಳಗಡೆ ಝೂಮನ್ನು ಎಳೆದಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ಆಪ್ಷನ್ಸ್ಗಳು ಬರುತ್ತೆ. ಸೊ ನೋಡಿ, ಇಲ್ಲಿ ಜನರಲ್ ಅಂತಿದೆ. ಸೊ ನೀವು ಇಲ್ಲಿ ಚಾನಲ್ ಮೇಲೆ ಕ್ಲಿಕ್ನ ಮಾಡಿ. ಚಾನಲ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಬೇಸಿಕ್ ಇನ್ಫೋ ಅಂತ ಬರುತ್ತೆ. ಈ ಬೇಸಿಕ್ ಇನ್ಫೋಲಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ವಿ ಆರ್ ಫ್ರಮ್ ಇಂಡಿಯಾ. ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ಸ್ವಲ್ಪ ಕಷ್ಟ ಆಗುತ್ತೆ ವರ್ಕ್ ಮಾಡೋದು ಇದರಲ್ಲಿ, ಯಾಕೆಂತಂದರೆ ಡೆಸ್ಕ್ಟಾಪ್ ಸೈಟ್ ಅಲ್ವಾ, ಕರೆಕ್ಟಾಗಿ ಕ್ಲಿಕ್ ಆಗೋಲ್ಲ. ನೋಡಿ, ಇಂಡೋನೇಷ್ಯಾ ಸೆಲೆಕ್ಟ್ ಆಗಿಬಿಡ್ತು. ಝೂಮ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ, ಈ ಥರ ಎಲ್ಲ ಆಗುತ್ತೆ. ನೋಡಿ, ಇವಾಗ ಇಂಡಿಯಾ ಸೆಲೆಕ್ಟ್ ಆಯಿತು ಅಲ್ವಾ, ಇಂಡಿಯಾ ಸೆಲೆಕ್ಟ್ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಕೆಳಗಡೆ ಒಂದು ಕೀವರ್ಡ್ಸ್ ಆಪ್ಷನ್ ಇದೆ, ಇಲ್ಲಿ ನೀವು ಟೈಪ್ ಮಾಡಬೇಕು, ಆಯಿತಾ. ಏನಂತ ಟೈಪ್ ಮಾಡಬೇಕು ಅಂತಂದರೆ ನಿಮ್ಮ ಚಾನಲ್ ಏನು ಕ್ರಿಯೇಟ್ ಮಾಡಿರ್ತೀರ ಅದನ್ನು ನೀವು ಟೈಪ್ ಮಾಡಬೇಕು. ಈಗ ನಾನು ಏನಂತ ಕ್ರಿಯೇಟ್ ಮಾಡಿದೆ, ಲಿಕೇಶ್ ರೆಕಾರ್ಡ್ಸ್ ಅಂತ ಕ್ರಿಯೇಟ್ ಮಾಡಿದೆ ಅಲ್ವಾ, ಲಿಕೇಶ್ ರೆಕಾರ್ಡ್ಸ್ ಅಂತ ಕ್ರಿಯೇಟ್ ಮಾಡಿದೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಫಸ್ಟ್ ವರ್ಡು ಅದನ್ನು ಹಾಕ್ತೀನಿ, ಲಿಕೇಶ್ ರೆಕಾರ್ಡ್ಸ್ ಅಂತ. ಓಕೆ, ಅದನ್ನು ಹಾಕಿ ಸೊ ಎಂಟರ್ ಕೊಡಿ. ಅದು ಒಂದು ಟ್ಯಾಗ್ ಆಗುತ್ತೆ. ಈಗ ಯಾರಾದರೂ ಯೂಟ್ಯೂಬಲ್ಲಿ ಬಂದು ಲಿಕೇಶ್ ರೆಕಾರ್ಡ್ಸ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಬರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಹಾಕ್ತಾಯಿದ್ವಿ. ಆಮೇಲೆ ಕೆಲವರು ಲಿಕೇಶ್ ರೆಕಾರ್ಡ್ಸ್ ಅಂತ ವಿತೌಟ್ ಸ್ಪೇಸ್ ಕೊಡೋದನ್ನು ಕೂಡ ಸರ್ಚ್ ಮಾಡ್ಬೋದು. ಅದಕ್ಕೋಸ್ಕರ ವಿತೌಟ್ ಸ್ಪೇಸು ಕೂಡ ಒಂದು ಹಾಕ್ತಾಯಿದ್ದೀನಿ. ಅದಾದಮೇಲೆ ಲಕ್ಕಿ ಲಿಕೇಶ್ ರೆಕಾರ್ಡ್ಸ್ ಅಂತಲೂ ಕೂಡ ಹಾಕ್ಬೋದು ಕೆಲವರು. ಸೊ ಹಾಗಾಗಿ ಅದನ್ನು ಕೂಡ ಟೈಪ್ ಮಾಡ್ಕೊಳ್ತೀನಿ ನೋಡಿ.
ರೆಕಾರ್ಡ್ಸ್. ಓಕೆ, ಸೊ ಇಷ್ಟನ್ನು ಹಾಕಿ, ಸೊ ನಿಮ್ಗೆ ಏನೇನು ಪಾಸಿಬಿಲಿಟಿ ಸರ್ಚ್ ಮಾಡ್ಬೋದು ಆಡಿಯನ್ಸ್ ಕೂಡ. ನಿಮ್ಮ ಚಾನಲ್ ಏನು ಸರ್ಚ್ ಮಾಡಿದ್ರೆ ಬರಬೇಕು ಅದನ್ನು ಜಸ್ಟು ಟೈಪ್ ಮಾಡಿ. ಸೊ ನಿಮ್ಮ ಚಾನಲ್ ರಿಲೇಟೆಡಾಗಿ ಹಾಕಬೇಕು, ಸುಮ್ಮನೆ ಏನೇನೋ ಹಾಕೋಕ್ಕೆ ಹೋಗ್ಬೇಡಿ, ಬೇರೆಯವ್ರ ಚಾನಲೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಇಲ್ಲಿ ನಿಮ್ದಷ್ಟೇ ಹಾಕಬೇಕಾಗುತ್ತೆ ಆಯಿತಾ. ಇದನ್ನು ಇಷ್ಟನ್ನು ಹಾಕಿ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ, ಹಂಗೆ ಕೆಳಗಡೆಗೆ ಬನ್ನಿ. ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ, ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ಇಲ್ಲಿ ನಿಮಗೆ ಎಸ್ಸು ನೋ ಅಂತ ಇದೆ. ಆಮೇಲೆ ಇನ್ನೊಂದು ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ ಅಂತ ಇದೆ ನೋಡಿ. ಇದು ತುಂಬ ಸಿಂಪಲ್, ನೀವು ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ. ನೀವೇನಾದರೂ ಕಿಡ್ಸ್ ಅಂದರೆ ಚಿಕ್ಕ ಮಕ್ಕಳು ಮಾತ್ರ ನಿಮ್ಮ ವೀಡಿಯೋನ ನೋಡುವಂಥದ್ದನ್ನು ನೀವು ಮಾಡ್ತಾಯಿದ್ದೀರಾ ಅಂತಂದರೆ ಕಂಪಲ್ಸರಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ನಿಮ್ಮ ವೀಡಿಯೋನ ಕಿಡ್ಸ್ಗೋಸ್ಕರ ನೀವು ಮಾಡ್ತಾಯಿಲ್ಲ, ದೊಡ್ಡವರು ಕೂಡ ನೋಡುವಂಗೆ ಮಾಡ್ತಾಯಿದ್ದೀರಾ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು ಆಯಿತಾ. ಸೊ ಇಲ್ಲ, ನೀವು ಪ್ರತಿ ವಿಡಿಯೋ ನೀವು ಮಾಡುವಂಥದ್ದು ಕೆಲವು ಚಿಕ್ಕ ಮಕ್ಕಳು ನೋಡುವಂಥ ಇರ್ತವೆ, ಕೆಲವು ದೊಡ್ಡವ್ರು ನೋಡುವಂಥವು ಇರ್ತವೆ, ಅಂಥದ್ದನ್ನ ನೀವೇನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಇಲ್ಲಿ ಐ ವಾಂಟ್ ಟು ರಿವ್ಯೂ ಅಂತ ಕೊಡಬೇಕು. ಆಗ ಏನಾಗುತ್ತೆ, ಐ ವಾಂಟ್ ಟು ರಿವ್ಯೂ ಕೊಟ್ಟಾಗ ನಿಮ್ಮ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಇಲ್ಲಿ ಸೆಲೆಕ್ಟ್ ಕೇಳುತ್ತೆ, ಇದು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀರಾ, ಚಿಕ್ಕ ಮಕ್ಳಿಗೋಸ್ಕರ ವೀಡಿಯೋ ಮಾಡಿದ್ದೀರಾ ಅಂತ. ಆವಾಗ ನೀವು ಎಸ್ ಕೊಡಬೇಕು, ಇಲ್ಲ ಅಂತಂದರೆ ನೋ ಕೊಡಬೇಕು. ಇದು ಪ್ರತಿ ವಿಡಿಯೋಗೂ ನೀವು ಮಾಡಬೇಕಾಗುತ್ತೆ. ಬಟ್ ನನ್ನ ಚಾನಲಲ್ಲಿ ನಾನು ಯಾವುದೇ ಥರ ಕಿಡ್ಸ್ ಚಾನಲಲ್ಲ ನಂದು. ಸೊ ನಾನು ಕವರ್ ಸಾಂಗ್ಸ್ ಮಾಡೋದು, ಹಾಗಾಗಿ ನಾನು ನೋ ಕೊಡ್ತೀನಿ. ನೀವೇನಾದರೂ ಚಿಕ್ಕ ಮಕ್ಳಿಗಷ್ಟೇ ವೀಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ ಗೈಸ್ ಗೊತ್ತಿರುತ್ತೆ ಅಲ್ವಾ, ಆ ಥರದಕ್ಕೆ ನೀವು ಎಸ್ ಅಂತಲೇ ಕೊಡಬೇಕು. ಪ್ರತಿ ಸಲ ಎಸ್ ಕೊಡೋ ನೆಸೆಸಿಟಿ ಇಲ್ಲ, ಒಂದು ಸಲ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ವೀಡಿಯೋಗೂ ಅದೇ ತಗೊಂಡಿರುತ್ತೆ ಆಯಿತಾ. ಸೊ ಈಗ ನಂದು ನೋ ಅಂತ ಕೊಟ್ಟಿದ್ದೀನಿ. ಸೊ ನಿಮ್ಮದು ಯಾವುದಿರುತ್ತೆ ಅದನ್ನು ಕೊಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ಕೆಳಗಡೆಗೆ ಬನ್ನಿ ಅಷ್ಟೇ, ಇನ್ನೇನು ಸೆಟ್ಟಿಂಗ್ಸ್ ಚೇಂಜ್ ಮಾಡೋಕೆ ಹೋಗ್ಬೇಡಿ. ಅದಾದಮೇಲೆ ನಿಮಗೆ ಇಲ್ಲಿ ಮೂರನೇದು ಫೀಚರ್ ಎಲಿಜಿಬಿಲಿಟಿ ಅಂತ ಇದೆ ನೋಡಿ, ಅಡ್ವಾನ್ಸ್ಡ್ ಸೆಟ್ಟಿಂಗ್ ಪಕ್ಕ. ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, 3 ಆಪ್ಷನ್ಸ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಬರುತ್ತೆ, ಇದು ಎನೇಬಲ್ ಅಂತ ಆಗಿದೆ, ಗ್ರೀನಲ್ಲಿ ಬಂದಿದೆ. ಈ ಥರ ನೀವು ಎಲ್ಲನೂ ಕೂಡ ಗ್ರೀನಲ್ಲಿ ಎನೇಬಲ್ಡ್ ಅಂತ ಮಾಡಬೇಕು. ಸೊ ಈಗ ನಾವು ಫಸ್ಟ್ ಒನ್ ಆಗಿದೆ. ಸೆಕೆಂಡ್ ಒನ್ ನೋಡಿ, ಇಂಟರ್ಮೀಡಿಯೇಟ್ ಫೀಚರ್, ಇದು ಎನೇಬಲ್ ಆಗಿಲ್ಲ, ಎಲಿಜಿಬಲ್ ಅಂತ ತೋರಿಸ್ತದೆ. ಈಗ ನಾವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಫೋನ್ ನಂಬರ್ನ ನೀವು ವೆರಿಫೈ ಮಾಡಬೇಕು ಆಯಿತಾ. ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ವೆರಿಫೈ ಫೋನ್ ನಂಬರ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಒಂದು ಪೇಜ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಒಂದು ಫೋನ್ ನಂಬರ್ನ ಹಾಕಬೇಕು ನೋಡಿ. ಈ ಥರ ಬರುತ್ತೆ, ಈ ಥರ ಬಂದಿದೆ. ಸೊ ಇಲ್ಲಿ ನಾನು ಝೂಮ್ ಮಾಡ್ತೀನಿ, ಝೂಮೇ ಬರ್ತಾಯಿಲ್ಲ. ಓಕೆ, ಝೂಮೇ ಬರ್ತಾಯಿಲ್ಲ. ಸೊ ಕಂಟ್ರಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಆಟೋಮೆಟಿಕಲಿ ಏನಾಗಿದೆ, ಟೆಕ್ಸ್ಟ್ ಮೀದ ವೆರಿಫಿಕೇಷನ್ ಕೋಡ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮಗೊಂದು ಕೋಡ್ ಬರುತ್ತೆ, ನಿಮ್ಮ ಒಂದು ಫೋನ್ಗೆ ಮೆಸೇಜು OTP ಬರುತ್ತೆ, ಅದನ್ನು ಎಂಟರ್ ಮಾಡಬೇಕಷ್ಟೆ. ಅದಾದಮೇಲೆ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಆಗಿದೆ, ಅದನ್ನು ಹಂಗೆ ಬಿಡಿ. ಅದಾದಮೇಲೆ ವಾಟ್ ಈಸ್ ಯುವರ್ ಫೋನ್ ನಂಬರ್, ನಿಮ್ಮ ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ನನ್ನ ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಫೋನ್ ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ. ಸೊ ಜಸ್ಟ್ ಅದು OTPನ ಎಂಟರ್ ಮಾಡಬೇಕಷ್ಟೆ. ಸೊ ನೋಡಿ, OTP ಎಂಟರ್ ಮಾಡಿದ್ದೀನಿ. ಸೊ ಜಸ್ಟ್ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗೇನಾಗುತ್ತೆ, ಫೋನ್ ನಂಬರ್ ವೆರಿಫೈ ಆಗುತ್ತೆ ಆಯಿತಾ. ಸೊ ಈಗ ನಾವು ಮತ್ತೆ ಬ್ಯಾಕಿಗೆ ಬರ್ಬೋದು ಅದೇ ಥರ ಆ ಒಂದು ಪೇಜ್ಗೆ. ಮತ್ತೆ ಕ್ರೋಮನ್ನು ಓಪನ್ ಮಾಡಿ. ಸೊ ಈ ಒಂದು ಪೇಜ್ಗೆ ಬಂದು ನೋಡಿ, ಈಗ ಬಂದ ತಕ್ಷಣ ಆಟೋಮೆಟಿಕಲಿ ಏನಾಯಿತು, ಎನೇಬಲ್ಡ್ ಆಯಿತು. ಸೊ ಸೆಕೆಂಡ್ ಒನ್ನು ಕೂಡ ಈಗ ನಮ್ಮದು ಸಕ್ಸಸ್ ಆಯಿತು. ಈಗ ನಾವು ಮಾಡಬೇಕಾಗಿರೋದು ಮೂರನೇದು ನೋಡಿ. ಮೂರನೇದಕ್ಕೆ ಏನು ಮಾಡಬೇಕು, ಅಡ್ವಾನ್ಸ್ಡ್ ಫೀಚರ್ಸು. ಮತ್ತು ಇದಕ್ಕೆ ಎಲಿಜಿಬಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಕ್ಸಸ್ ಫೀಚರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮಗಿಲ್ಲಿ 3 ಆಪ್ಷನ್ ಬರುತ್ತೆ ಆಯಿತಾ. ಸೊ ನಾನಿವಾಗ ಇಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ, ಟೇಕ್ ಎ 6 ಸೆಕೆಂಡ್ ವೀಡಿಯೋ ಆಫ್ ಯುವರ್ ಸೆಲ್ಫ್ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಆಯಿತಾ. ಸೊ ಇಲ್ಲಿ ನಿಮ್ಗೇನಾಗುತ್ತೆ ಅಂತಂದರೆ ಈ ಥರ ಬರುತ್ತೆ, ಗೆಟ್ ಇಮೇಲ್ ಅಂತ ಬರುತ್ತೆ ಆಯಿತಾ. ಇಲ್ಲಿ ಕೆಳಗಡೆ ಕ್ಯಾನ್ಸಲು ಗೆಟ್ ಇಮೇಲ್ ಅಂತ, ಇಲ್ಲಿ ಗೆಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಇಮೇಲ್ ಐಡಿಗೆ ಒಂದು ಮೆಸೇಜ್ ಬರುತ್ತೆ ಆಯಿತಾ. ಸೊ ಈಗ ನಾನು ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡೋದಲ್ಲ, ಇಮೇಲ್ ಐಡಿ, ಆ ಮೇಲ್ ಐಡಿಗೆ ಒಂದು ಮೆಸೇಜ್ ಬಂದಿರುತ್ತೆ. ನಾನು ಇವಾಗ ಅದನ್ನು ಓಪನ್ ಮಾಡ್ಕೊತೀನಿ, ಬಂತು ಇವಾಗ. ಸೊ ಇಲ್ಲಿ ಜಸ್ಟ್ ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಬಂದಿದೆ ಆಯಿತಾ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೊಂದು ಪೇಜ್ ಬರುತ್ತೆ. ಇಲ್ಲಿ ಇವರು ಹೇಳೋ ಥರ ನೀವು ಮಾಡಬೇಕಾಗುತ್ತೆ. ಸೊ ಜಸ್ಟ್ ಏನಿಲ್ಲ, ಸೊ ನಿಮ್ಮ ಫೇಸನ್ನು ಕರೆಕ್ಟಾಗಿ ನೀವು ಇಲ್ಲಿ ಈ ಥರ ರೆಕಾರ್ಡ್ ಮಾಡಬೇಕಷ್ಟೇ, ಒಂದು ಸೆಲ್ಫಿ ವೀಡಿಯೋನ. ಇಲ್ಲಿ ಕೆಳಗಡೆಗೆ ಬಂದು ಪರ್ಮಿಷನ್ ಕೊಡಿ, ಅದಾದಮೇಲೆ ಎಗ್ರಿ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ಒಂದು ಫೋನನ್ನು ಕರೆಕ್ಟಾಗಿ ನೀವು ಯೂಸ್ ಮಾಡಬೇಕು. ಅಂದರೆ ಯೂಸ್ ಅಂತಂದರೆ ಹಿಂಗೆ ಹಿಡ್ಕೊಂಡು ನೀಟಾಗಿ ಇಲ್ಲಿ ಅವರು ಈ ಥರ ಲೆಫ್ಟಿಗೆ ತಿರುಗಿ ಅಂದರೆ ಲೆಫ್ಟಿಗೆ ತಿರುಗಬೇಕು, ರೈಟಿಗೆ ತಿರುಗಿ ಅಂದರೆ ರೈಟಿಗೆ ತಿರುಗಬೇಕು. ಆ ಥರ ನೀವು ಕರೆಕ್ಟಾಗಿ ಮಾಡಬೇಕು. ನಿಮ್ಮ ಫೇಸ್ ಕರೆಕ್ಟಾಗಿ ಕಾಣಿಸ್ತಾ ಇರಬೇಕು. ಏನು ಟೋಪಿ ಗೀಪಿ ಹಾಕೊಳ್ಳೋದು, ಗ್ಲಾಸ್ ಹಾಕೊಳ್ಳೋದು ಈ ಥರದ್ದೇನು ಮಾಡಬೇಡಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು
ಪರ್ಫೆಕ್ಟ್ ಹಿಂಗೆ ಹಿಡ್ಕೊಂಡು ನಾನು ಇವಾಗ ರೆಕಾರ್ಡ್ ಮಾಡ್ತೀನಿ ಆಯಿತಾ. ಇಲ್ಲಿ ನಮಗೆ ನೆಕ್ಸ್ಟ್ ಅಂತಿದೆ, ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ಈಗ ನನ್ನ ಒಂದು ಕ್ಯಾಮ್ರಾ ಓಪನ್ ಆಗ್ತಾ ಇದೆ ಗೈಸ್. ಇವಾಗ ಇದನ್ನು ನಾನು ರೆಕಾರ್ಡ್ ಮಾಡ್ತಾ ಇರೋದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ಸ್ಟಾಪ್ ಮಾಡೋಕ್ಕೆ ಹೇಳ್ತು. ಸೊ ಇವಾಗ ನಾನು ಅವರು ಲೆಫ್ಟಿಗೆ ತಿರುಗೋಕೆ ಹೇಳ್ತಾ ಇದ್ದಾರೆ, ಲೆಫ್ಟಿಗೆ ತಿರುಗಿದೆ. ರೈಟಿಗೆ ತಿರುಗೋಕೆ ಹೇಳ್ತವ್ರೆ, ರೈಟಿಗೆ ತಿರುಗಿದೆ. ಸೊ ಅದಾದಮೇಲೆ ನಿಮಗೆ ಅಪ್ಲೋಡ್ ಆಗುತ್ತೆ. ಸೊ ಅದಾದಮೇಲೆ ಇಷ್ಟೇ. ಸೊ ಇದು ಅಪ್ಲೋಡ್ ಆಗ್ತಾಯಿದೆ ವೀಡಿಯೋ ಇವಾಗ. ಸೊ ಆಟೋಮೆಟಿಕಲಿ 24 hours ತಗೊಳುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಮೇಲಲ್ಲಿ. ಸೊ ಸಬ್ಮಿಟ್ ಆಗಿದೆ ವೀಡಿಯೋ. ಇವಾಗ 24 hours ಆದಮೇಲೆ ನಮಗೆ ವೆರಿಫಿಕೇಷನ್ ಆಗಿ ಇದು ಸಕ್ಸಸ್ ಆಯ್ತಾ ಇಲ್ವ ಅಂತ ಬರುತ್ತೆ ನೋಡಿ. ಇವಾಗ ನಾನು ವೀಡಿಯೋ ವೆರಿಫಿಕೇಷನ್ ಮಾಡಿದೆ. ವೀಡಿಯೋ ವೆರಿಫಿಕೇಷನ್ ಆದ ತಕ್ಷಣ ಸೊ ಆಟೋಮೆಟಿಕಲಿ ನಂದು ಸಕ್ಸಸ್ ಆಗಿದೆ, ಡನ್ ಆಗಿದೆ, ವೆರಿಫೈ ಆಗೇ ಹೋಯಿತು. ಒಂದು 5-10 ನಿಮಿಷನೂ ತಗೊಳ್ಳಿಲ್ಲ, ಆಲ್ರೆಡಿ ವೆರಿಫೈ ಆಗೋಯಿತು. ಇಷ್ಟೇ. ಸೊ ಇಷ್ಟಾದಮೇಲೆ ನೀವು ಜಸ್ಟ್ ಬ್ಯಾಕಿಗೆ ಬನ್ನಿ ನೋಡಿ. ಇಷ್ಟು ಈಗ ನಾವು 3 ಕೂಡ ನಾವು ವೆರಿಫೈ ಮಾಡಿದ್ಮೇಲೆ ಕೆಲವೊಂದಷ್ಟು ಇನ್ನೊಂದಷ್ಟು ಸೆಟ್ಟಿಂಗ್ಸ್ಗಳು ಹೇಳ್ಬಿಡ್ತೀನಿ, ಅದನ್ನು ಕೂಡ ತೋರಿಸ್ಬಿಡೋಣ. ಅದಾದಮೇಲೆ ಮಿಕ್ಕಿದ್ದು ಹೇಳೋಣ ಆಯಿತಾ. ಸೊ ಈಗ ನೀವು ಈ ಥರ ಝೂಮ್ ಮಾಡಿ ಕೆಳಗಡೆಗೆ ಬನ್ನಿ, ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದ ನಂತರ ನಿಮ್ಗೆ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಟೈಟಲ್ಲು ತಮ್ನೇಲೆಲ್ಲ ನೀವು ಇದು ಮಾಡ್ಕೋಬೋದು. ಸದ್ಯಕ್ಕೆ ಅದೇನು ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಬೇಸಿಕ್ ಇನ್ಫೋ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಅದ್ರ ಪಕ್ಕ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳಿದೆ. ಸೊ ಇಲ್ಲಿ ನೀವು ಫಸ್ಟು ನೀವು ಕೆಲವೊಂದಷ್ಟು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕು, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಲೈಸೆನ್ಸ್ ಅಂತಿದೆ ನೋಡಿ, ಇದು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಆಗಿರುತ್ತೆ, ಅದನ್ನು ಹಂಗೆ ಬಿಟ್ಬಿಡಿ ಆಯಿತಾ. ಅದ್ರ ಪಕ್ಕ ಒಂದು ಕ್ಯಾಟಗರಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು, ಅಂತಂದರೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾವ ಕ್ಯಾಟಗರೀಲಿ ನೀವು ಮಾಡ್ತಾಯಿದ್ದೀರಾ ಅಂತ. ಸೊ ಟೆಕ್ ಆಗಿದ್ರೆ ಟೆಕ್ಕು, ವ್ಲಾಗ್ ಮಾಡ್ತೀರಾ ಅಂದರೆ ವ್ಲಾಗು, ಆ ಥರ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಒಂದು ಚಾನಲ್ನ ಸೊ ನಾನು ಜಸ್ಟ್ ಮ್ಯೂಸಿಕ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಕ್ಯಾಟಗರಿ ಆಯಿತಾ. ಸೊ ನಾನು ಇದರಲ್ಲಿ ಕವರ್ ಸಾಂಗ್ಸ್ ಎಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನಿಮ್ಮದು ಯಾವ ಥರ ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಟಗರಿ. ಅದಾದಮೇಲೆ ವೀಡಿಯೋ ಲ್ಯಾಂಗ್ವೇಜ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ಒಂದು ವೀಡಿಯೋ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡಬೇಕು. ನಿಮ್ಮದು ಯಾವ ಲ್ಯಾಂಗ್ವೇಜ್ ಇರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಾನಿಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ತೀನಿ, ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡುತ್ತೀನಿ, ಅದಕ್ಕೋಸ್ಕರ ನೋಡಿ ಇಲ್ಲಿ ಕನ್ನಡ ಇದೆ. ಸೊ ಜಸ್ಟ್ ನಾನು ಕನ್ನಡ ಕೊಟ್ಟೆ, ಕನ್ನಡ ಇವಾಗ ವೀಡಿಯೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಅದಾದ ನಂತರ ಇಲ್ಲಿ ಕ್ಯಾಪ್ಷನ್ ಸರ್ಟಿಫಿಕೇಷನ್ ಅಂತಿದೆ, ಇದು ನನ್ನಲ್ಲೇ ಇರಲಿ, ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಸೊ ಅದಾದಮೇಲೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜು ಇದನ್ನೇನು ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಅದಾದಮೇಲೆ ಇಷ್ಟನ್ನು ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಗೈಸ್. ಇಷ್ಟನ್ನೆಲ್ಲ ಮಾಡಿದ್ಮೇಲೆ ಇನ್ನೊಂದಷ್ಟು ಸೆಟ್ಟಿಂಗ್ ಮಾಡಬೇಕು, ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಝೂಮ್ ಮಾಡಿ, ಓಕೆ. ಸೊ ನಾನು ಇವಾಗ ಝೂಮ್ ಮಾಡಿ ಲೆಫ್ಟಿಗೆ ಬರ್ತೀನಿ. ಲೆಫ್ಟಿಗೆ ಬಂದ ನಂತರ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಸಿ ಅಂತಿದೆ ನೋಡಿ, ಅದ್ರ ಕೆಳಗಡೆ ಒಂದು ಡಾಲರ್ ಸಿಂಬಲ್ ಇದೆ, ಅದ್ರ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇದು ಕಸ್ಟಮೈಸೇಷನ್ ಅಂತ ಟ್ಯಾಬು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಬಂದ ನಂತರ ಸೊ ಇಲ್ಲಿ ನಿಮಗೆ ಫಸ್ಟು ಒಂದು ಬ್ಯಾನರ್ ಇಮೇಜ್ ಅಂತ ಬರುತ್ತೆ. ಇದು ನಿಮ್ಮ ಒಂದು ಚಾನಲ್ ಬ್ಯಾನರ್ ಇಮೇಜ್ನ ನೀವು ಸೆಟ್ ಮಾಡ್ಕೋಬೋದು, ಅಪ್ಲೋಡ್ ಮಾಡ್ಬೋದು. ನಿಮ್ಮ ಹತ್ರ ರೆಡಿ ಇದೆ ಅಂತಂದರೆ, ಅಂದರೆ ನಿಮ್ಮ ಚಾನಲ್ ಓಪನ್ ಮಾಡಿದಾಗ ಒಂದು ಫೋಟೋ ತೋರಿಸುತ್ತೆ ಹಿಂದಗಡೆ ಆಯಿತಾ, ನಿಮ್ಮ ಪ್ರೊಫೈಲ್ ಫೋಟೋ ಹಿಂದಗಡೆ, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಅಪ್ಲೋಡ್ ಅಂತಿದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಬ್ಯಾನರ್ ಇಮೇಜ್ನ ಯಾವ ಥರ ಕ್ರಿಯೇಟ್ ಮಾಡೋದು ನಿಮ್ಮ ಚಾನಲ್ಗೆ ಅಂತ. ನಾನು ಇನ್ನೂ ರೆಡಿ ಮಾಡಿಲ್ಲ, ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾಯಿಲ್ಲ. ಅದಾದಮೇಲೆ ಇಲ್ಲಿ ಪ್ರೊಫೈಲ್ ಫೋಟೋ ಇದೆ, ಪ್ರೊಫೈಲ್ ಫೋಟೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನೇನು ಚೇಂಜ್ ಮಾಡೋಕ್ಕೋಗ್ಬೇಡಿ. ಅದಾದಮೇಲೆ ಇಲ್ಲಿ ನೇಮು, ಹ್ಯಾಂಡಲ್ ಅಂತಿದೆ, ಡಿಸ್ಕ್ರಿಪ್ಷನ್ ಅಂತಿದೆ, ಅದನ್ನೇನು ಚೇಂಜ್ ಮಾಡೋಕ್ಕೋಗ್ಬೇಡಿ, ಅದೇನು ಹಾಕೋಕ್ಕೆ ಹೋಗ್ಬೇಡಿ. ಇಲ್ಲಿ ನಿಮಗೆ ಕೆಳಗಡೆ ಬಂದರೆ ಒಂದು ಲಿಂಕ್ಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನಿಮಗೆ ಒಂದು ಆ್ಯಡ್ ಲಿಂಕ್ ಅಂತ ಇದೆ, ಇಲ್ಲಿ ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಲಿಂಕ್ ಟೈಟಲ್ ಅಂತ ಬರುತ್ತೆ. ಸೊ ಇಲ್ಲಿ ಇವಾಗ ನೀವು ಲಿಂಕ್ ಟೈಟಲ್ನ ಹಾಕೋಬೇಕು. ಇದೇನಪ್ಪ ಅಂತಂದರೆ, ಈಗ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದರದ್ದೆಲ್ಲ ಲಿಂಕನ್ನು ನೀವು ಲಿಂಕ್ ಮಾಡ್ಬೋದು. ಯಾರಾದರೂ ನಿಮ್ಮ ಚಾನಲ್ ಓಪನ್ ಮಾಡಿದವರು ಡೈರೆಕ್ಟಾಗಿ ನಿಮ್ಮ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೂ ಕೂಡ ಕ್ಲಿಕ್ ಮಾಡಿಬಿಟ್ಟು ನೀವು ವಿಸಿಟ್ ಮಾಡ್ಬೋದು ಆಯಿತಾ. ಅದನ್ನು ಲಿಂಕ್ ಮಾಡ್ಕೋಬೇಕು ಅಂತಂದರೆ ನೀವು ಮಾಡ್ಬೋದು ಇಲ್ಲಿ. ಸೊ ಈಗ ಎಕ್ಸಾಂಪಲ್ ಇವಾಗ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡ್ತು ಅಂತಂದರೆ ಸೊ ಇನ್ಸ್ಟಾಗ್ರಾಮ್ ಲಿಂಕು ಆ್ಯಡ್ ಆಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಒಳಗಡೆ ಆಯಿತಾ. ಅದಾದಮೇಲೆ ಇಲ್ಲಿ ಕೆಳಗಡೆ URL ಅಂತಿದೆ ನೋಡಿ, ಇಲ್ಲಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಹಾಕಬೇಕು. ನಿಮ್ಮದು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ಶೇರ್ ಮಾಡಬೇಕು. ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಮಗೆ ಒಂದು ಆಪ್ಷನ್ ಬರುತ್ತೆ ಶೇರ್ ಪ್ರೊಫೈಲ್ ಅಂತ. ಶೇರ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೊಂದು ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಬರ್ತದೆ. ಈ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಒಂದು ಲಿಂಕ್ ಕಾಪಿ ಆಗುತ್ತೆ. ಆ ಲಿಂಕನ್ನು ನಾವು ಅಲ್ಲಿ ತಗೊಂಡೋಗಿ ಯೂಟ್ಯೂಬಲ್ಲಿ ಹಾಕಬೇಕು. ಆವಾಗ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಬೇಕಾದ್ರೂ ಕೂಡ ಓಪನ್ ಮಾಡ್ಬೋದು. ಸೊ ನೋಡಿ, ಇವಾಗ ನಾನು ಕ್ರೋಮ್ ಓಪನ್ ಮಾಡಿ ಇಲ್ಲಿ URL ಅಂತಿದೆ ನೋಡಿ, ಇವಾಗ ನಾನು ಕಾಪಿ ಮಾಡ್ಕೊಂಡಲ್ಲ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪೇಸ್ಟ್ ಅಂತ ಬರುತ್ತೆ. ಪೇಸ್ಟ್ ಅಂತ ಕೊಟ್ಟ ತಕ್ಷಣ ಇನ್ಸ್ಟಾಗ್ರಾಮ್ ಲಿಂಕು ಇಲ್ಲಿ ಬಂದು ಪೇಸ್ಟ್ ಆಗುತ್ತೆ ಆಯಿತಾ. ಸೊ ಇದಾದಮೇಲೆ ಸೊ ಜಸ್ಟು ಅಷ್ಟೇ. ಸೊ ನಿಮ್ಮ ನಿಮ್ಮ ಒಂದು ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಆಗುತ್ತೆ.
ಲಿಂಕ್ ಅಂತಂದರೆ ಸೊ ಯಾರಾದರೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವರು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಬೋದು. ಸೊ ಅದನ್ನು ನೀವು ನೋಡಬೇಕು ಅಂತಂದರೆ ಇವಾಗ ನೀವು ನನ್ನ ಚಾನಲ್ ಓಪನ್ ಮಾಡಿದ್ರೆ ಅಲ್ಲಿ ಕೆಳಗಡೆ ನೋಡಿ ಅದು ಯಾವ ಥರ ತೋರಿಸುತ್ತೆ ಅಂತಂದರೆ, ನಮ್ಮ ಚಾನಲ್ ಓಪನ್ ಮಾಡಿದಾಗ ನಿಮ್ಮ ಚಾನಲ್ ಓಪನ್ ಮಾಡಿ ಅಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ತೋರಿಸ್ತಾ ಇದೆ ನೋಡಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಈ ಥರ ಲಿಂಕು ಬಂದು ಅಲ್ಲಿ ಆ್ಯಡ್ ಆಗಿರುತ್ತೆ ಅಷ್ಟೇ ನಿಮ್ಮ ಚಾನಲ್ ಒಳಗಡೆ. ಅದು ಬೇಕು ಅಂತಂದರೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟಾದರೂ ಆ್ಯಡ್ ಮಾಡ್ಕೋಬೋದು. ಮತ್ತು ನೀವು ಬೇರೆ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಲಿಂಕ್ ಅಂತ ಕೊಡಿ, ಮತ್ತೆ ಬೇರೆದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಆಯಿತಾ. ಈ ಥರ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ನೀವು ಪಬ್ಲಿಷ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಪಬ್ಲಿಷ್ ಅಂತಿದೆ, ಸೊ ಇಲ್ಲಿ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿ, ಆಗ ಸೊ ಇದು ಸೇವ್ ಆಗುತ್ತೆ ಆಯಿತಾ. ಸೊ ಇಷ್ಟು ಸೆಟ್ಟಿಂಗ್ಸ್ನ ನೀವು ಮಾಡ್ಕೊಂಡ ನಂತರ ಸೊ ನಿಮ್ಮ ಚಾನಲ್ಲು ಕಂಪ್ಲೀಟ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಗೈಸ್, ಇಷ್ಟೊತ್ತು ನೀವು ಚಾನಲ್ನ ಕ್ರಿಯೇಟ್ ಮಾಡೋದಾಗೆ ಎಲ್ಲನೂ ಕೂಡ ನೋಡಿದ್ರಿ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒಂದು ಚಾನಲ್ ಕ್ರಿಯೇಟ್ ಆದಮೇಲೆ ಆ ಒಂದು ಚಾನಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಹೆಂಗೆ, ಮತ್ತು ಯಾವ ಥರ ಟೈಟಲ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ತಮ್ನೇಲ್ನ ಹಾಕಬೇಕು, ದುಡ್ಡು ಮಾಡೋದು ಹೇಗೆ, ಎಲ್ಲನೂ ಕೂಡ ನಾನು ನಿಮಗೆ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಆಯಿತಾ. ಆ್ಯಂಡ್ ನಂದು ಹೊಸ ಚಾನಲ್ ಇವಾಗ ಕ್ರಿಯೇಟ್ ಮಾಡೋದಲ್ಲ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಹೊಸ ಕವರ್ ಸಾಂಗ್ನ ಅದರಲ್ಲಿ ಹಾಕ್ತೀನಿ. ಇನ್ಮೇಲೆ ಕವರ್ ಸಾಂಗ್ಸ್ ಎಲ್ಲ ಅದರಲ್ಲೂ ಕೂಡ ಬರುತ್ತೆ. ಮತ್ತು ನೀವು ನನ್ನ ಒಂದು ವೀಡಿಯೋಸ್ಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ನೀವು ಮುಂಚಿತವಾಗಿ ನೀವು ಫಸ್ಟ್ ನೀವು ನೋಡಬೇಕು ಅಂತಂದರೆ ನೀವು ನನ್ನ ಚಾನಲ್ ಮೆಂಬರ್ಶಿಪ್ನು ಕೂಡ ನೀವು ತೊಗೊಳ್ಬೋದು. ನಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಜಾಯಿನ್ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ ತೊಗೊಳ್ಬೋದು. ಸೊ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ಅದು ಮೆಂಬರ್ಶಿಪ್ ತೊಗೊಂಡಿರೋರು ಮಾತ್ರ ಫಸ್ಟು ನೋಡುವಂಥದ್ದು ಸಾಧ್ಯ ಆಗುತ್ತೆ. ಅದಾದಮೇಲೆ ಸಬ್ಸ್ಕ್ರೈಬರ್ಸ್ ನೋಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಮೆಂಬರ್ಶಿಪ್ನು ಕೂಡ ತೊಗೊಳ್ಳಿ. ನಿಮಗೆ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಅಂತಲೇ ಒಂದಷ್ಟು ಸಪ್ರೇಟ್ ವೀಡಿಯೋಸ್ಗಳನ್ನು ಕೂಡ ಹಾಕ್ತಾ ಇರ್ತೀನಿ. ಸೊ ಇಷ್ಟ ಇರೋರು ತಗೊಳ್ಬೋದು. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.